ಈ ಚಳಿಗಾಲದಲ್ಲಿ ದಿವಸಾಲಿ ಈ ಒಂದು ಉಂಡೆನ ತಿನ್ನೋದ್ರಿಂದ ಮೈಕೈ ನೋವು, ನೆಗಡಿ, ಜ್ವರ, ಸುಸ್ತು ನಮ್ಮ ಹತ್ರನೂ ಬರೋದಿಲ್ಲ. ಹಾಗೆಯೇ ಈ ಒಂದು ಉಂಡೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರೋ ಕ್ಯಾಲ್ಶಿಯಂ, ವಿಟಮಿನ್ಸ್, ಮಿನರಲ್ಸ್ ಹಾಗೆ ಪ್ರೋಟೀನ್ನಂಥ ಅಂಶಗಳು ಕೂಡ ಹೇರಳವಾಗಿ ದೊರೆಯುತ್ತವೆ. ಹಾಗಿದ್ದರೆ ಈ ಉಂಡೆನ ಮನೆಯಲ್ಲಿ ತುಂಬ ಸುಲಭವಾಗಿ ಮತ್ತು ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಶ್ವೇತಾಸ್ ಟೇಸ್ಟಿ ಝೋನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಅಂಟಿನ ಉಂಡೆ. ಇದನ್ನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಕೊಬ್ಬರಿ, ಬಾದಾಮಿ, ಗೋಡಂಬಿ, ಹಾಗೆ ವಾಲ್ನಟ್ಸ್, ಪಿಸ್ತಾ ಮತ್ತು ಸೂರ್ಯಕಾಂತಿ ಬೀಜ, ಕರ್ಬೂಜ ಬೀಜ, ಉತ್ತುತ್ತಿ, ದ್ರಾಕ್ಷಿ, ಗಸಗಸೆ ಮತ್ತು ಅಂಟು, ಕುಂಬಳಕಾಯಿ ಬೀಜ ಮತ್ತು ಏಲಕ್ಕಿ, ಲವಂಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲ ಮತ್ತು ಇವನ್ನೆಲ್ಲ ಡ್ರೈ ಫ್ರೂಟ್ಸನ್ನ ಕರ್ಕೊಳ್ಳೋದಕ್ಕೆ ಒಂದು ದೊಡ್ಡ ಬೌಲ್ನಷ್ಟು ತುಪ್ಪ ತೊಗೊಂಡಿದ್ದೀನಿ. ಈ ತುಪ್ಪನ ಚೆನ್ನಾಗಿ ಕಾಯಿಸ್ಕೋಬೇಕು. ಈಗ ಇದಕ್ಕೆ ಅಂಟನ್ನು ತೊಗೊಂಡಿದ್ವಲ್ಲ ಅವನ್ನು ಸ್ವಲ್ಪನೇ ಹಾಕಿ ಚೆನ್ನಾಗಿ ಇವನ್ನ ಫ್ರೈ ಮಾಡ್ಕೋಬೇಕು. ಈ ಅಂಟು ಚೆನ್ನಾಗಿ ಅರಳುತ್ತೆ. ಇವನ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕರಿಬೇಕು, ಯಾಕಂದರೆ ಲೋ ಫ್ಲೇಮ್ನಲ್ಲಿ ಇಟ್ಟು ಕರೆದ್ರೆ ಇವು ಚೆನ್ನಾಗಿ ಅರಳೋದಿಲ್ಲ. ಹಾಗೆ ತಿನ್ನಬೇಕಾದ್ರೆ ಬಾಯಿಗೆ ಅಂಟಾಗಿ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇವನ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಅರಳೋವರೆಗೂ ಕರ್ಕೊಳ್ಳೋಣ. ಎಲ್ಲವನ್ನೂ ಒಂದೇ ಸಲ ಅಂಟು ಹಾಕೋದು ಬೇಡ, ಸ್ವಲ್ಪ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಬಾದಾಮಿನ ಹಾಕ್ಕೊತಾ ಇದ್ದೀನಿ. ಬಾದಾಮಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಗ್ಯಾಸ್ ಫ್ಲೇಮ್ನ ಫುಲ್ ಸ್ಲೋ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಡ್ರೈ ಫ್ರೂಟ್ಸು ಬೇಗ ಕಪ್ಪಾಗಿಬಿಡುತ್ತೆ. ಅದಕ್ಕೆ ಲೋ ಫ್ಲೇಮ್ನಲ್ಲೇ ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲೇ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ವಾಲ್ನಟ್ಸ್ನ ಹಾಕ್ತಾಯಿದ್ದೀನಿ. ವಾಲ್ನಟ್ಸ್ನೂ ಅಷ್ಟೇ ಸ್ವಲ್ಪ 2 ನಿಮಿಷ ಅಷ್ಟೇ ಸಾಕು. ಇವು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಗೋಡಂಬಿ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ 2 ನಿಮಿಷ ಸಾಕು. ಫುಲ್ ಕೆಂಪಗಾಗೋವರೆಗೂ ಬೇಡ, ಸ್ವಲ್ಪ 2 ನಿಮಿಷ ಇದಾದ್ಮೇಲೆ ಅದಕ್ಕೆ ಉತ್ತುತ್ತಿನ ಹಾಕ್ತಾಯಿದ್ದೀನಿ. ಉತ್ತಿನೂ ಅಷ್ಟೇ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ದ್ರಾಕ್ಷಿನೂ ಅಷ್ಟೇ, ಇದಕ್ಕೂ 1 ನಿಮಿಷ ಸಾಕು, ಭಾಳ ಫ್ರೈ ಮಾಡೋದು ಬೇಡ, ಇಷ್ಟೇ ಸಾಕು. ಈಗ ಇದನ್ನು ತಗೊಂಡ್ಬಿಡೋಣ. ಇವನ್ನೆಲ್ಲ ಒಂದು ಸಪ್ರೇಟ್ ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ನೆಲ್ಲ, ಈ ನಟ್ಸ್ಗಳನ್ನೆಲ್ಲ ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ. ಏಕೆ ಅಂತ ಆಮೇಲೆ ಹೇಳ್ತೀನಿ ನಾನು. ಆಮೇಲೆ ಇದಕ್ಕೆ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಹಾಗೆ ಕರ್ಬೂಜ ಬೀಜನ ಹಾಕಿ ಇವನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಇವನ್ನ ಒಂದು ಬೇರೆ ಸಪ್ರೇಟ್ ಪ್ಲೇಟಿಗೆ, ದ್ರಾಕ್ಷಿ ನಟ್ಸ್ಗಳನ್ನೆಲ್ಲ ಒಂದು ಬೇರೆ ತಟ್ಟೆಯೊಳಗೆ ತೆಗೆದಿಟ್ಕೊಳ್ಳೋಣ. ಈಗ ಈ ಪ್ಯಾನಿಗೆ ಮತ್ತೆ ಗಸಗಸೆನೇ ಹಾಕ್ತಾಯಿದ್ದೀನಿ. ಗಸಗಸೆ ಹಾಕಿದ್ಮೇಲೆ 1 ನಿಮಿಷ ಸಾಕು. ನೆಕ್ಸ್ಟು ತುರಿದಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಕೊಬ್ಬರಿನ ಹಾಕಿ ಗ್ಯಾಸ್ ಫ್ಲೇಮ್ನ ಈಗ ಆಫ್ ಮಾಡಿಬಿಡ್ಬೋದು ನೀವು, ಯಾಕಂದರೆ ಪ್ಯಾನ್ ಚೆನ್ನಾಗಿ ಕಾದಿರುತ್ತಲ್ಲ, ಇದಕ್ಕೆ ಇದು ಕೊಬ್ಬರಿ ಎಲ್ಲ ಚೆನ್ನಾಗಿ ಕೆಂಪಗಾಗುತ್ತೆ, ಅಷ್ಟೇ ಸಾಕು. ಆಫ್ ಮಾಡಿದ ಮೇಲೆ 1-2 ನಿಮಿಷ ಮಿಕ್ಸ್ ಮಾಡ್ತಾಯಿರಿ, ಹಾಗೆ ಬಿಡಬೇಡಿ. ಈಗ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇವನ್ನೆಲ್ಲ. ಇದಕ್ಕೆ ನಾನು ಗೋಡಂಬಿ, ಬಾದಾಮಿ, ಪಿಸ್ತಾ ಮತ್ತು ವಾಲ್ನಟ್ಸ್ನ ಹಾಕಿ ಪುಡಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಬೇಕಾದ್ರೂ ಹಾಕೋಬೋದು. ನಮ್ಮ ಮನೆಯಲ್ಲಿ ಮೊದಲಿಂದನೂ ಹೀಗೆ ಮಾಡ್ತಾಯಿದ್ದಾರೆ, ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ಉತ್ತುತ್ತಿನ ಹಾಕ್ಕೊಂಡು ಅದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ತುಂಬ ಸಣ್ಣಗೆ ಪುಡಿ ಮಾಡ್ಕೋಬೇಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟೇ ಸಾಕು, ಹೀಗಿರಬೇಕು. ಈಗ ನೆಕ್ಸ್ಟು ಒಂದು ಪ್ಯಾನ್ ಒಳಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ತೊಗೊಂಡಿದ್ವಲ್ಲ ಆ ಬೆಲ್ಲನ ಹಾಕಿ ಈಗ 1-2 ನಿಮಿಷ ಮಿಕ್ಸ್ ಮಾಡೋಣ. ಇದು ಪೂರ್ತಿ ಪಾನಕ ಮಾಡೋದು ಬೇಡ, ಇದನ್ನು ಸ್ವಲ್ಪ ಅಂಟು ಪಾನಕ ಇರಬೇಕು, ಅಷ್ಟು ಸಾಕು. ಒಂದೇಳೆ ಪಾಕ ಮಾಡಬೇಡಿ, ಗಟ್ಟಿ ಆಗಿಬಿಡುತ್ತೆ ಉಂಡೆ. ನೋಡಿ ತೋರಿಸ್ತಾ ಇದ್ದೀನಿ ಹತ್ರದಿಂದ, ಇಷ್ಟೇ ಸಾಕು. ಈಗ ಇದು ರೆಡಿ ಆಯಿತು. ಇದಕ್ಕೆ ಫಸ್ಟು ಅಂಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ
ಕೊಬ್ಬರಿ ಗಸಗಸೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ಡ್ರೈ ಫ್ರೂಟ್ಸ್ನ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ದ್ರಾಕ್ಷಿ ಮತ್ತು ಕುಂಬಳಕಾಯಿ ಬೀಜ, ಕರ್ಬೂಜ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅವನ್ನೆಲ್ಲವನ್ನು ಹಾಕ್ಕೊಳ್ಳೋಣ. ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಲವಂಗನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 2 ಸ್ಪೂನ್ ತುಪ್ಪನ ಮೇಲೆ ಹಾಕ್ತಾಯಿದ್ದೀನಿ ನಾನು. ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕೋಬೋದು, ಇಲ್ಲದ್ರೆ ಹಾಗೇ ಉಂಡೆ ಕಟ್ಬೋದು. ಆಮೇಲೆ ಈ ಉಂಡೆನ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ತಿನ್ಬೋದು. ಹಾಗೆ ಇದನ್ನು 1 ತಿಂಗಳವರೆಗೂ ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ರೆ ಏನೂ ಆಗೋದಿಲ್ಲ, ಸ್ಟೋರ್ ಮಾಡ್ಬೋದು. ಈ ಚಳಿಗಾಲಕ್ಕೆ ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಈ ಉಂಡೆನ. ನೋಡಿದ್ರಲ್ವ ಫ್ರೆಂಡ್ಸ್, ಮನೆಯಲ್ಲಿ ಹೇಗೆ ಈಸಿಯಾಗಿ ಈ ಅಂಟಿನ ಉಂಡೆ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಮನೆಯಲ್ಲೂ ಹೀಗೆ ಅಂಟಿನ ಉಂಡೆನ ಮಾಡ್ತಾಯಿದ್ದೀರಾ? ಹಾಗಿದ್ದರೆ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.